ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ರಾಯರ ವರ್ಧಂತಿ ದಿನ. ಸೊ ಎಲ್ಲರಿಗೂ ಖುಷಿಯಾಗಿರೋ ಅಂಥ ದಿನ. ಯಾಕೆಂದರೆ ಇವತ್ತು ರಾಯರ ಹುಟ್ಟುಹಬ್ಬ ಇದೆ. ಸೊ ಅದಕ್ಕೆ ಬಂದಿದ್ದೀವಿ ನಾವು ದೊಡ್ಡ ಮಠಕ್ಕೆ. ಇಲ್ಲಿ ಚಿಕ್ಕಪೇಟೆಯಲ್ಲಿದೆ ದೊಡ್ಡ ಮಠ. ಇದು ಬಿಫೋರ್ ಲಾಸ್ಟ್ ವ್ಲಾಗಲ್ಲೇ ತೋರಿಸಿದ್ದೆ, ಬಟ್ ಸ್ಪೆಷಲ್ ಡೇ ಅಲ್ಲಿ ಬಂದಿರಲಿಲ್ಲ ನಾನು. ಸೊ ಇವತ್ತು ಬರ್ತಾ ಇದ್ದೀನಿ. ಹಾಗೆ ಇದು ಯಾವ ರೀತಿ ಇದೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಒಳಗೆ ಹೋಗೋ ದಾರಿ ಕೂಡ ತೋರಿಸ್ತಾ ಇದ್ದೀನಿ. ಇವತ್ತು ತುಂಬಾ ರಶ್ ಇದೆ, ಯಾಕಂದರೆ ವರ್ಧಂತಿ ಇರೋದ್ರಿಂದ. ಇವತ್ತೇ ವಿಡಿಯೋ ಕೂಡ ಅಪ್ಲೋಡ್ ಮಾಡಿಬಿಡ್ತಾ ಇದ್ದೀನಿ. ಯಾಕೆ ಅಂತಂದರೆ ತುಂಬ ದಿನ ಗ್ಯಾಪ್ ಆಗಿಬಿಟ್ಟಿದೆ, ವೀಡಿಯೋಗಳನ್ನ ಅಪ್ಲೋಡ್ ಮಾಡಿಲ್ಲ. ಸೊ ನಾನು ಕೂಡ ಸ್ವಲ್ಪ ಬ್ಯುಸಿಯಾಗಿದ್ದೀನಿ, ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಸೊ ಇವಾಗ 10:30 ಮೇಲೆ ಆಗಿದೆ. ಸೊ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾಳೆ ಅಥವಾ ನಾಡಿದ್ದು ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೋ ಅವಾಗ ಕೂಡ ನೋಡ್ಬೋದು ಎಷ್ಟು ಜಾಸ್ತಿ ಜನ ಇದ್ದಾರೆ. ಒಳಗೆ ಹೋಗೋಕ್ಕೂ ಹೊರಗೆ ಬರೋಕ್ಕೂ ತುಂಬಾ ಜಾಸ್ತಿ ಜನ ಇದ್ದಾರೆ ಅಂತ. ಸೊ ಇದನ್ನು ನಾನು ನಿಮ್ಗೆ ವಿಡಿಯೋದಲ್ಲೇ ತೋರಿಸಿದ್ದೆ. ಬೃಂದಾವನದ ಥರ ಇದೆ, ಅಪ್ ಟು ಸೀಲಿಂಗ್ವರೆಗೂ ಇದೆ ಬೃಂದಾವನದ ಥರ. ಇದು ಕಟ್ಟಡನೇ ಆ ಥರ ಕಟ್ಟಿದ್ದಾರೆ ಅಂತ. ಆ್ಯಕ್ಚುಲಿ ಇದು ಈ ಥರ ಇರಲಿಲ್ಲ ಸ್ಟಾರ್ಟಿಂಗಲ್ಲಿ. ಒಳಗಡೆ ಗರ್ಭಗುಡಿಯೆಲ್ಲ ಸೇಮ್ ಇದೆ, ಬಟ್ ಇದು ವಾಲ್ಗಳು ಮಾತ್ರ ಚೇಂಜ್ ಮಾಡಿದ್ದಾರೆ. ವಾಲ್ಗಳು ಚೇಂಜ್ ಮಾಡೋಕ್ಕೆ ಮುಂಚೆನೂ ಕೂಡ ಏನು ಅಂತಂದರೆ ಯಾವ ರೀತಿ ನಡೀತಾ ಇತ್ತು, ಸೊ ಅದೇ ರೀತಿಯಾಗೇ ನಡೀತಾ ಇದೆ. ಯಾವುದಕ್ಕೂ ಕೂಡ ಚೇಂಜ್ ಇಲ್ದಂಗೆ ನಡೀತಾ ಇರೋದ್ರಿಂದ ಇದು ಕಂಟಿನ್ಯೂಯೇಷನ್ ಆಗ್ತಾ ಇದೆ. ಸೊ ಈ ಕಡೆ ಇಲ್ಲಿ ಅಕ್ಷತೆ ಮತ್ತು ತೀರ್ಥ ಕೊಡ್ತಿರೋದು. ಆ್ಯಕ್ಚುಲಿ ಇದು ಒಂದು ಸುತ್ತು ಪ್ರದಕ್ಷಿಣೆ ಹಾಕೊಂಬಂದಾದಮೇಲೆ ನಾನು ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ. ಸ್ವಲ್ಪ ಹತ್ರದಿಂದಲೇ ತೋರಿಸ್ತೀನಿ. ಇವತ್ತು ವಿಶೇಷ ದಿನ ಆಗಿರೋದ್ರಿಂದ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫ್ಲವರ್ಸಿಂದ ಎಲ್ಲ ಡೆಕೋರೇಷನ್ನು. ಇದು ಡೆಕೋರೇಷನ್ ಇಲ್ದಾಗೂ ಕೂಡ ನಾನು ನಿಮಗೆ ತೋರಿಸಿದ್ದೀನಿ. ಎಸ್ಪೆಷಲಿ ಇದು ಕಟ್ಟಡ ಸೇಮ್ ಮಂತ್ರಾಲಯಕ್ಕೆ ಹೋಗಿರೋರಿಗೆ ಗೊತ್ತಿರುತ್ತೆ ಯಾವ ರೀತಿ ಬೃಂದಾವನದ ಸ್ಟ್ರಕ್ಚರಲ್ಲಿ ಇರುತ್ತೆ ಅಂತ. ಸೊ ಅದೇ ರೀತಿಯಾಗಿಯೇ ಕಟ್ಟಿದ್ದಾರೆ ನೋಡಿ. ಅಲ್ಲಿ ಶಿಲ್ಪಕಲೆ ಕೂಡ ತೋರಿಸ್ತಾ ಇದ್ದೀನಿ, ಅಷ್ಟು ಜನದಲ್ಲೂ ಕೂಡ ತೋರಿಸ್ತಾ ಇದ್ದೀನಿ. ಸೊ ಎಷ್ಟೊಂದು ಜನ ದೀಪಗಳು ಕೂಡ ಹಚ್ಚಿದ್ದಾರೆ. ಯಾಕಂದರೆ ಇವತ್ತು ವರ್ಧಂತಿ ಅಲ್ವಾ, ರಾಯರು ಹುಟ್ಟಿದ ದಿನ. ಸೊ ರಾಯರು ತುಂಬಾ ಬ್ಲೆಸ್ಸಿಂಗ್ ಮಾಡ್ತಾರೆ ಅನ್ನೋದು ನಂಬಿಕೆ ಇದೆ. ಸೊ ಅದರಿಂದ ನಾನು ಕೂಡ ಹೋಗಿದ್ದೀನಿ. ಇದು ಕೂಡ ಹಳೆಯ ದೇವಸ್ಥಾನ ಆಗಿರೋದ್ರಿಂದ ಆಂಜನೇಯ ಸ್ವಾಮಿ ಕೂಡ ಹಳೆಯದಿದೆ. ಸೊ ಇದು ಕೂಡ ನೋಡಿ, ಹಿಂದೆಗಡೆ ಇದು ಸೀಲಿಂಗ್ವರೆಗೂ ಕೂಡ ಕಟ್ಟಿದ್ದಾರೆ. ಇದು ಇನ್ನೊಂದು 10 ಮಿನಿಟ್ಸಲ್ಲಿ 15 ಮಿನಿಟ್ಸಲ್ಲಿ ಇದು ರಥ ಎಲ್ಲ ಸ್ಟಾರ್ಟ್ ಆಗ್ತಿತ್ತು. ಅಂದರೆ ಇದು ಒಳಗಡೆ ಅಂದರೆ ಅಲ್ಲಿ ಇದೆಯಲ್ಲ, ಅದು ರಥನ ಕೂಡಿಸಿಟ್ಟಿದ್ದಾರಲ್ಲ, ಅದು ಸ್ಟಾರ್ಟ್ ಆಗ್ತಿತ್ತು. ಸೊ ಅಷ್ಟರಲ್ಲಿ ತುಂಬಾ ರಶ್ ಆದರು ಅಂತ ನಾವು ಹೊರಗೆ ಬಂದುಬಿಟ್ವಿ. ಸೊ ಈ ಕಡೆ ಏನೇನು ಇದೆಯಲ್ಲ ಅದೆಲ್ಲ ತೋರಿಸ್ತಾ ಇದ್ದೀನಿ. ಒಂದ್ಸಲಿ ತೋರಿಸಿದ್ದೆ, ಬಟ್ ಇವತ್ತು ಸ್ಪೆಷಲ್ ಡೇ ಅಲ್ವಾ, ರಾಯರ ದಿನವೇ ಆಗಿರೋದ್ರಿಂದ, ಸ್ಪೆಷಲ್ ಡೇ ಆಗಿರೋದ್ರಿಂದ ನಾನು ತೋರಿಸ್ತಾ ಇದ್ದೀನಿ. ಹಾಗೆ ಈ ಫೋಟೋ ಮಾತ್ರ ನಂಗೆ ತುಂಬಾ ಚೆನ್ನಾಗಿ ಅನಿಸ್ತು. ಯಾಕಂದರೆ ದೊಡ್ಡ ಫೋಟೋ ಅದು, ಆ್ಯಕ್ಚುಲಿ ತುಂಬಾ ಚೆನ್ನಾಗಿತ್ತು. ಸೊ ಅದಾದಮೇಲೆ ಇಲ್ಲಿ ಗೌರಮ್ಮ ಇದ್ದಾರೆ. ಸೊ ಇವಾಗ ನಾವು ನಿಂತ್ಕೊತಿದ್ದೀವಿ ಕ್ಯೂ ಅಲ್ಲಿ ನಿಂತ್ಕೊಳಕ್ಕೆ ಮುಂಚೆನೂ ಎಷ್ಟೊಂದು ಜನ ಇದ್ದರು. ಸೊ ಅದರಿಂದ ಇಲ್ಲಿ ಫ್ಲವರ್ಸ್ ಎಲ್ಲ ಡೆಕೋರೇಷನ್ ಇತ್ತು ನೋಡಿ. ಆ ಸಂದಿಯಲ್ಲಿ ಒಂದು ಕಾಣಿಸ್ತಿದೆಯಲ್ಲ, ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ದೇವ್ರನ್ನ. ಸೊ ಇದು ಆಂಜನೇಯ ಸ್ವಾಮಿ ಮುಂದೆ ಒಂದು ಸಣ್ಣದಾಗಿ ಬೃಂದಾವನ ಇಟ್ಟಿದ್ದಾರೆ ನೋಡಿ. ಬೃಂದಾವನ ಮತ್ತು ಪಾತಿಕೆಗಳಿಟ್ಟಿದ್ದಾರೆ. ಇದು ಅಷ್ಟೇ ಹೆಚ್ಚು ಕಮ್ಮಿ ನಮ್ಮಷ್ಟು ಉದ್ದ ಇದೆ. ಅದು ಏನು ಅಂತಂದರೆ ಮಂಟಪ. ಸೊ ಅದಾದಮೇಲೆ ಅಲ್ಲಿ ನಿಂತ್ಕೊಳ್ಬೇಕಾದ್ರೆ ಇಲ್ಲಿ ಇದೊಂದು ನೋಡಿದೆ ಕ್ಲಿಪ್ಪಿಂಗು. ಇದು ಶ್ರೀ ರಾಘವೇಂದ್ರ ಸ್ವಾಮಿಗಳ ದೊಡ್ಡ ಮಠ, ಇದರ ವಾಟ್ಸಪ್ ಗ್ರೂಪ್. ಇದರಲ್ಲಿ ಶ್ರೀಮಠದ ನಡೆಯುವ ಧಾರ್ಮಿಕ ಕಾರ್ಯಕ್ರಮಗಳ ಬಗ್ಗೆ ವಿವರಣೆ ಕೊಡ್ತೀವಿ ಅಂತ ಇತ್ತು. ಸೊ ಅದನ್ನು ಕೂಡ ಎಲ್ಲ ಓದ್ಕೊಂಡು ಸ್ಕ್ಯಾನ್ ಕೂಡ ಮಾಡ್ಕೊಂಡಿದ್ದೀನಿ. ನಾನು ಕೂಡ ಜಾಯಿನ್ ಆಗಿದ್ದೀನಿ. ಸೊ ಇದಾದಮೇಲೆ ಕ್ಲೀನಾಗಿ ತೋರಿಸ್ತಾ ಇದ್ದೀನಿ ನೋಡಿ ಆಂಜನೇಯ ಸ್ವಾಮಿನ. ಇವಾಗ ನಾನು ಸ್ವಲ್ಪ ಮುಂದೆ ಬಂದಲ್ಲ, ಅದರಿಂದ ತೋರಿಸ್ತಾ ಇದ್ದೀನಿ. ಈಗ ಈ ಕಡೆ ಸಪ್ರೇಟಾಗಿ ಈ ಕಡೆಯಿಂದ ಬರೋಗೆ ಮಾಡ್ಕೊತಾ ಇದ್ದೀನಿ. ಸೊ ಅದಕ್ಕೆ ಮುಂಚೆ ಇಲ್ಲಿ ಇದು ಕ್ಲೀನಾಗಿ ತೋರಿಸಿರ್ಲಿಲ್ಲ. ಇದು ಈ ಬೃಂದಾವನನ ಕ್ಲೀನಾಗಿ ತೋರಿಸಿಲ್ಲ, ಯಾಕಂದರೆ ಹೈಡ್ ಆಗಿಬಿಟ್ಟಿತ್ತು ಈ ಫ್ಲವರ್ ಡೆಕೋರೇಷನಲ್ಲಿ. ಸೊ ಅದಕ್ಕೆ ಮತ್ತೊಂದು ಸಲ ತೋರಿಸ್ತಾ ಇದ್ದೀನಿ, ಕಾಣಿಸುತ್ತೇನೋ ಅಂತ ತೋರಿಸ್ತಾ ಇದ್ದೆ. ಸೊ ಅದಾದಮೇಲೆ ಪೂಜೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದಾರೆ. ಪೂಜೆ ಸ್ಟಾರ್ಟ್ ಮಾಡ್ಕೊಂಡಾದ್ಮೇಲೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಯಾರೋ ಜ್ಯುವೆಲರೀಸ್ ತಂದಿದ್ರು, ಹೊಸ ಜ್ಯುವೆಲರಿ ಅನಿಸುತ್ತೆ. ಸೊ ಅದನ್ನು ದೇವ್ರಿಗೆ ಹಾಕಿಬಿಟ್ಟು ಮತ್ತು ಅದನ್ನು ಪೂಜೆ ಮಾಡಿಸ್ಕೊಂಡು ತೊಗೊಂಡು ಹೋಗೋಣ ಅಂತ ತಂದಿದ್ರು. ಸೊ ಅದನ್ನು ಪೂಜೆ ಮಾಡಿಸ್ಕೊತಾ ಇದ್ದಾರೆ. ಅದನ್ನು ಕೂಡ ದೇವರಿಗೆ ಹಾಕಿಬಿಟ್ಟು ಆಮೇಲೆ ಅವರಿಗೆ ವಾಪಸ್ ಕೊಡ್ತಾರೆ.
ಸೊ ಅದಾದಮೇಲೆ ಎಲ್ಲರದ್ದು ಹೆಸರುಗಳಲ್ಲೂ ಕೂಡ ಪೂಜೆಗಳಾಯಿತು. ಅಂದರೆ ಅಷ್ಟೋತ್ತರ ಹೇಳ್ಕೊತ ಪೂಜೆ ಮಾಡಿದ್ರು, ಎಲ್ಲರದ್ದು ಸಂಕಲ್ಪ ಮಾಡಿಬಿಟ್ಟು ಪೂಜೆ ಮಾಡಿದ್ರು. ಸೊ ಇವತ್ತು ವಿಶೇಷ ದಿನ ಆಗಿರೋದ್ರಿಂದ ಪೂಜೆ ಎಲ್ಲ ಮಾಡಿದ್ರು. ನೋಡಿ, ಇಲ್ಲಿ ಗರ್ಭಗುಡಿಯಲ್ಲಿ ಆಂಜನೇಯ ಸ್ವಾಮಿ ಇದೆ. ಇಲ್ಲಿ ತೆಕ್ಕೊಳಕ್ಕೆ ಹೋಗೋಣ ಅಂತಂದ್ರೆ ನೋಡ್ರಿ ಎಷ್ಟು ಜನ ಇದ್ದಾರೆ. ಸೊ ಅವರೆಲ್ಲ ಮುಂದಕ್ಕೆ ಹೋದ್ಮೇಲೆ ಹೋಗೋಣ ಅಂತ ಅಂದ್ಕೊಂಡೆ. ಸೊ ಅಷ್ಟರಲ್ಲಿ ಒಂಚೂರು ಜಾಗ ಆಯಿತು, ಹಾಗೆ ನಿಂತ್ಕೊಂಡು ನಾನು ವಿಡಿಯೋನ ಶೂಟ್ ಮಾಡ್ಕೊಂಡಿದ್ದೀನಿ. ನೋಡಿ, ರಾಯರು ಬೃಂದಾವನದಲ್ಲಿ ಕೂತ್ಕೊಂಡಿದ್ದಾರೆ. ಇವಾಗ ದೀಪಗಳಿಂದ ತೋರಿಸ್ತೀನಿ. ತುಂಬ ಭಕ್ತಾದಿಗಳೆಲ್ಲ ಬರ್ತಾರಲ್ಲ, ಅವರೆಲ್ಲ ಚೆನ್ನಾಗಿ ದೀಪ ಹಚ್ತಾರೆ, ರಾಯರನ್ನ ಚೆನ್ನಾಗಿ ಆರಾಧನೆ ಮಾಡ್ತಾರೆ. ಅದು ಹೇಳೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಇಲ್ಲಿ ತುಂಬ ಭಕ್ತಿಯಿಂದ ಶ್ಲೋಕಗಳಿಂದ ತುಂಬ ಚೆನ್ನಾಗಿ ಶ್ಲೋಕಗಳು ಮತ್ತು ಎಲ್ಲ ಅಂದರೆ ಏನೇನು ಧರ್ಮ ಕಾರ್ಯ ನಡಿಬೇಕು ಎಲ್ಲ ಥರನೂ ನಡೀತಾ ಇರುತ್ತೆ. ಇವನ್ ಇಲ್ಲಿ ಮದುವೆ ಕೂಡ ನಡೆಯುತ್ತೆ. ಅಲ್ಲಿ ಮೇಲ್ಗಡೆ ಎಲ್ಲ ಚೌಟ್ರಿ ಥರ ಹಾಕಿದ್ದಾರಲ್ಲ, ಅಲ್ಲೆಲ್ಲ ನಡೆಯುತ್ತೆ. ಅದಾದಮೇಲೆ ಇಲ್ಲಿ ದರ್ಶನ ಎಲ್ಲ ಮಾಡ್ಕೊಂಡಾದ್ಮೇಲೆ ತೀರ್ಥ ತಗೊಂಡು ಮತ್ತು ಮಂತ್ರಾಕ್ಷತೆ ಬರುತ್ತಲ್ಲ, ಮಂತ್ರಾಕ್ಷತೆ ಕೊಡ್ತಾರಲ್ಲ ರಾಯರು ಮಠದಲ್ಲಿ, ಸೊ ಅದನ್ನು ತಗೊಂಡು ಬರ್ತಾ ಇದ್ದೀವಿ. ಸೊ ನಾನು ಇವಾಗ ಮಂತ್ರಾಕ್ಷತೆನ ಇಸ್ಕೊತಾ ಇದ್ದೀನಿ. ಮಂತ್ರಾಕ್ಷತೆ ಮತ್ತು ಕಲ್ಸಕ್ಕರೆ ಕೊಟ್ಟಿದ್ದಾರೆ. ಸೊ ನನ್ನ ಮಗಳಿಗೆ ತಲೆ ಮೇಲೇ ಮಂತ್ರಾಕ್ಷತೆ ಕಲ್ಸಕ್ಕರೆ ಕೊಟ್ಟು, ಸೊ ಅದಾದಮೇಲೆ ಗೊಜ್ಜವಲಕ್ಕಿ ಕೊಟ್ಟಿದ್ರು. ಗೊಜ್ಜವಲಕ್ಕಿ ತಿನ್ಕೊತ ಹಾಗೆ ಮನೆಗೆ ಬಂದ್ವಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಆಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.